ಅಧಿವೇಶನದಲ್ಲಿ ಕಂಬಳದ ಬಗ್ಗೆ ರಸವತ್ತಾದ ಚರ್ಚೆ ನಡೆದಿದೆ. ಎಲ್ಲರಿಗೂ ಸ್ಪರ್ಧಾತ್ಮಕ ಕಂಬಳದ ಬಗ್ಗೆ ವಿಶೇಷ ಉತ್ಸಾಹ ಇದೆ. ಆದರೆ ಸ್ಪರ್ಧಾತ್ಮಕ ಕಂಬಳಕ್ಕೆ ನೀಡುವಂತೆ ಸಾಂಪ್ರದಾಯಿಕ ಕಂಬಳಕ್ಕೂ ಅನುದಾನ ನೀಡಬೇಕು ಅಂತೇಳಿ ಒತ್ತಾಯ ಕೇಳಿಬಂದಿದೆ. ಸ್ಪರ್ಧಾತ್ಮಕ ಕಂಬಳಕ್ಕೆ ಸರ್ಕಾರದಿಂದ ಬೆಂಬಲ, ಸಾಂಪ್ರದಾಯಿಕ ಕಂಬಳಕ್ಕೆ ಸಿಗ್ತಿಲ್ಲ ಅನುದಾನ. ಅಂದು ಕಂಬಳಕ್ಕೆ ಮೂಡಿದ ಕಾರ್ಮೋಡ ಸರಿಸಿದ್ದು ಸಾಂಪ್ರದಾಯಿಕ ಕಂಬಳ. ದೇವರಾಧನೆಯ ಜೊತೆಗೆ ಕರಾವಳಿಗರ ಜಾನಪದ ಆಚರಣೆ ಅಂತ ಕೋರ್ಟ್ನಲ್ಲಿ ವಾದಿಸಿದ ಪರಿಣಾಮ ಕಂಬಳ ಮತ್ತೆ ಆಯೋಜನೆಗೊಳ್ಳುತ್ತಾ ಇದೆ. ಆದರೆ ಈಗ ರಾಜ್ಯ ಸರ್ಕಾರ ಜೋಡುಕೆರೆ ಕಂಬಳಕ್ಕೆ 5 ಲಕ್ಷ ಅನುದಾನ ನೀಡಲು ಉತ್ಸಾಹ ತೋರ್ತಾ ಇದೆ. ಈ ಬಗ್ಗೆ ಅಧಿವೇಶನದಲ್ಲಿಯೂ ಕೂಡ ಚರ್ಚೆ ನಡೆದು ಹೋಗಿದೆ. ಆದರೆ ಸಂಪ್ರದಾಯ ಉಳಿಸುವ ಹರಕೆಯ ಕಂಬಳಗಳಿಗೆ ಯಾಕೆ ಅನುದಾನ ಇಲ್ಲ ಅಂತ ಪ್ರಶ್ನೆ ಬರ್ತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ 60 ಕಡೆ ಸಾಂಪ್ರದಾಯಿಕ ಕಂಬಳ ನಡೆಯುತ್ತದೆ. ಇಲ್ಲಿ ಆಯೋಜನೆಗೊಳ್ಳುವಂತಹ 99% ಸಾಂಪ್ರದಾಯಿಕ ಕಂಬಳ ವಿಶೇಷವಾಗಿರುತ್ತೆ. ಇಷ್ಟಾದರೂ ಸ್ಪರ್ಧಾತ್ಮಕ ಕಂಬಳಕ್ಕೆ ಮಾತ್ರ ಸರ್ಕಾರದಿಂದ ಪ್ರೋತ್ಸಾಹನ ನೀಡ್ತಾ ಇರುವುದು ವಿಪರ್ಯಾಸವೇ ಸರಿ. ನಮ್ಮ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸಾಧಾರಣ 65-70 ಕಂಬಳಕ್ಕೂ ಮೇಲ್ಪಟ್ಟ ಕಂಬಳಗಳು ನಡೀತಾ ಇದ್ದಾವೆ. ಇದೀಗ ಈ ಕಂಬಳ ಸಾಧಾರಣ 500-600 ವರ್ಷ ಮೇಲ್ಪಟ್ಟು ನಡೀತಾ ಬಂದಂತ ಕಂಬಳ. ಇದು ತುಂಬಾ ಸಂಪ್ರದಾಯಬದ್ಧವಾಗಿ ನಡೆಯುವಂತ ಕಂಬಳ. ಇದರಲ್ಲಿ ಹಲವಾರು ದೇವತಾ ಕಂಬಳಗಳೇ ಜಾಸ್ತಿ ಇದ್ದಾವೆ. ಎಲ್ಲದಕ್ಕೂ ಆಯಾ ಮನೆತನ ಸಂಬಂಧಪಟ್ಟಂತೆ ಹಿನ್ನೆಲೆನೂ ಇದೆ. ಆದ್ರಿಂದ ಈ ಕಂಬಳವನ್ನು ಯಾವ ರೀತಿಯಲ್ಲಿಯೂ ನಿಲ್ಲಿಸಲಿಕ್ಕೆ ಸಾಧ್ಯನೂ ಇಲ್ಲ. ನಿಲ್ಲಿಸಿದ್ರೆ ಅದರ ಬಗ್ಗೆ ಪರಿಣಾಮ ತುಂಬಾ ಹಾಳಾಗಿ ಬರ್ತಾ ಇದೆ, ಬಂದದ್ದು ಇದೆ ಮೊದಲಿನ ಕಾಲದಲ್ಲಿ. ಆದ್ರಿಂದ ಈ ಕಂಬಳ ಸುರಕ್ಷಿತವಾಗಿ ನಡಿಬೇಕು, ಮುಂದರಿಬೇಕಂತ ಇದ್ರೆ ಈ ಕಂಬಳ ಮನೆತನದವರಿಗೆ ಸರ್ಕಾರದಿಂದ ಆದಷ್ಟು ಅನುದಾನ ಹೆಚ್ಚಿನ ಮಟ್ಟದಲ್ಲಿ ಬಿಡುಗಡೆ ಮಾಡಬೇಕಂತ ಕಂಬಳ ಸಮಿತಿಯಿಂದ ಬೇಡಿಕೆ ಮಾಡ್ತೀವಿ. ಹರಕೆ ಕಂಬಳಗಳಿಗೆ 800 ವರ್ಷಗಳ ಇತಿಹಾಸವಿದೆ. ಈ ಬಗ್ಗೆ ಶಾಸನಗಳಲ್ಲಿಯೂ ಕೂಡ ಉಲ್ಲೇಖವಿದೆ. ಕಂಬಳದ ಜೊತೆ ದೈವಗಳ ಆರಾಧನೆಯನ್ನು ಕೂಡ ಕರಾವಳಿ ಭಾಗದಲ್ಲಿ ಮಾಡಿಕೊಂಡು ಬರಲಾಗುತ್ತಿದೆ. ಅಲ್ಲದೆ ಸಾಂಪ್ರದಾಯಿಕ ಕಂಬಳಕ್ಕೂ ಕೂಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾದ ಅನಿವಾರ್ಯತೆ ಇದೆ. ಇನ್ನು ಕಂಬಳದಲ್ಲಿ ಓಡಿಸುವಂತಹ ಕೋಣವನ್ನ ಮನೆಯ ಮಕ್ಕಳಂತೆ ಸಾಕುವ ಮಾಲೀಕರು ಕೂಡ ಕರಾವಳಿ ಭಾಗದಲ್ಲಿದ್ದಾರೆ. ಇನ್ನಾದರೂ ಕೂಡ ಸಾಂಪ್ರದಾಯಿಕ ಕಂಬಳದ ಬಗ್ಗೆ ಸರ್ಕಾರ ಆಸಕ್ತಿಯನ್ನು ತೋರಿಸಬೇಕೆಂಬುದು ಕರಾವಳಿಗರು ಒತ್ತಾಯಿಸಿದ್ದಾರೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಅಧಿವೇಶನದಲ್ಲಿ ಕಂಬಳದ ಬಗ್ಗೆ ರಸವತ್ತಾದ ಚರ್ಚೆ ನಡೆದಿದೆ. ಎಲ್ಲರಿಗೂ ಸ್ಪರ್ಧಾತ್ಮಕ ಕಂಬಳದ ಬಗ್ಗೆ ವಿಶೇಷ ಉತ್ಸಾಹ ಇದೆ. ಆದರೆ ಸ್ಪರ್ಧಾತ್ಮಕ ಕಂಬಳಕ್ಕೆ ನೀಡುವಂತೆ ಸಾಂಪ್ರದಾಯಿಕ ಕಂಬಳಕ್ಕೂ ಅನುದಾನ ನೀಡಬೇಕು ಅಂತೇಳಿ ಒತ್ತಾಯ ಕೇಳಿಬಂದಿದೆ. ಸ್ಪರ್ಧಾತ್ಮಕ ಕಂಬಳಕ್ಕೆ ಸರ್ಕಾರದಿಂದ ಬೆಂಬಲ, ಸಾಂಪ್ರದಾಯಿಕ ಕಂಬಳಕ್ಕೆ ಸಿಗ್ತಿಲ್ಲ ಅನುದಾನ. ಅಂದು ಕಂಬಳಕ್ಕೆ ಮೂಡಿದ ಕಾರ್ಮೋಡ ಸರಿಸಿದ್ದು ಸಾಂಪ್ರದಾಯಿಕ ಕಂಬಳ. ದೇವರಾಧನೆಯ ಜೊತೆಗೆ ಕರಾವಳಿಗರ ಜಾನಪದ ಆಚರಣೆ ಅಂತ ಕೋರ್ಟ್ನಲ್ಲಿ ವಾದಿಸಿದ ಪರಿಣಾಮ ಕಂಬಳ ಮತ್ತೆ ಆಯೋಜನೆಗೊಳ್ಳುತ್ತಾ ಇದೆ. ಆದರೆ ಈಗ ರಾಜ್ಯ ಸರ್ಕಾರ ಜೋಡುಕೆರೆ ಕಂಬಳಕ್ಕೆ 5 ಲಕ್ಷ ಅನುದಾನ ನೀಡಲು ಉತ್ಸಾಹ ತೋರ್ತಾ ಇದೆ. ಈ ಬಗ್ಗೆ ಅಧಿವೇಶನದಲ್ಲಿಯೂ ಕೂಡ ಚರ್ಚೆ ನಡೆದು ಹೋಗಿದೆ. ಆದರೆ ಸಂಪ್ರದಾಯ ಉಳಿಸುವ ಹರಕೆಯ ಕಂಬಳಗಳಿಗೆ ಯಾಕೆ ಅನುದಾನ ಇಲ್ಲ ಅಂತ ಪ್ರಶ್ನೆ ಬರ್ತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ 60 ಕಡೆ ಸಾಂಪ್ರದಾಯಿಕ ಕಂಬಳ ನಡೆಯುತ್ತದೆ. ಇಲ್ಲಿ ಆಯೋಜನೆಗೊಳ್ಳುವಂತಹ 99% ಸಾಂಪ್ರದಾಯಿಕ ಕಂಬಳ ವಿಶೇಷವಾಗಿರುತ್ತೆ. ಇಷ್ಟಾದರೂ ಸ್ಪರ್ಧಾತ್ಮಕ ಕಂಬಳಕ್ಕೆ ಮಾತ್ರ ಸರ್ಕಾರದಿಂದ ಪ್ರೋತ್ಸಾಹನ ನೀಡ್ತಾ ಇರುವುದು ವಿಪರ್ಯಾಸವೇ ಸರಿ. ನಮ್ಮ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸಾಧಾರಣ 65-70 ಕಂಬಳಕ್ಕೂ ಮೇಲ್ಪಟ್ಟ ಕಂಬಳಗಳು ನಡೀತಾ ಇದ್ದಾವೆ. ಇದೀಗ ಈ ಕಂಬಳ ಸಾಧಾರಣ 500-600 ವರ್ಷ ಮೇಲ್ಪಟ್ಟು ನಡೀತಾ ಬಂದಂತ ಕಂಬಳ. ಇದು ತುಂಬಾ ಸಂಪ್ರದಾಯಬದ್ಧವಾಗಿ ನಡೆಯುವಂತ ಕಂಬಳ. ಇದರಲ್ಲಿ ಹಲವಾರು ದೇವತಾ ಕಂಬಳಗಳೇ ಜಾಸ್ತಿ ಇದ್ದಾವೆ. ಎಲ್ಲದಕ್ಕೂ ಆಯಾ ಮನೆತನ ಸಂಬಂಧಪಟ್ಟಂತೆ ಹಿನ್ನೆಲೆನೂ ಇದೆ. ಆದ್ರಿಂದ ಈ ಕಂಬಳವನ್ನು ಯಾವ ರೀತಿಯಲ್ಲಿಯೂ ನಿಲ್ಲಿಸಲಿಕ್ಕೆ ಸಾಧ್ಯನೂ ಇಲ್ಲ. ನಿಲ್ಲಿಸಿದ್ರೆ ಅದರ ಬಗ್ಗೆ ಪರಿಣಾಮ ತುಂಬಾ ಹಾಳಾಗಿ ಬರ್ತಾ ಇದೆ, ಬಂದದ್ದು ಇದೆ ಮೊದಲಿನ ಕಾಲದಲ್ಲಿ. ಆದ್ರಿಂದ ಈ ಕಂಬಳ ಸುರಕ್ಷಿತವಾಗಿ ನಡಿಬೇಕು, ಮುಂದರಿಬೇಕಂತ ಇದ್ರೆ ಈ ಕಂಬಳ ಮನೆತನದವರಿಗೆ ಸರ್ಕಾರದಿಂದ ಆದಷ್ಟು ಅನುದಾನ ಹೆಚ್ಚಿನ ಮಟ್ಟದಲ್ಲಿ ಬಿಡುಗಡೆ ಮಾಡಬೇಕಂತ ಕಂಬಳ ಸಮಿತಿಯಿಂದ ಬೇಡಿಕೆ ಮಾಡ್ತೀವಿ. ಹರಕೆ ಕಂಬಳಗಳಿಗೆ 800 ವರ್ಷಗಳ ಇತಿಹಾಸವಿದೆ. ಈ ಬಗ್ಗೆ ಶಾಸನಗಳಲ್ಲಿಯೂ ಕೂಡ ಉಲ್ಲೇಖವಿದೆ. ಕಂಬಳದ ಜೊತೆ ದೈವಗಳ ಆರಾಧನೆಯನ್ನು ಕೂಡ ಕರಾವಳಿ ಭಾಗದಲ್ಲಿ ಮಾಡಿಕೊಂಡು ಬರಲಾಗುತ್ತಿದೆ. ಅಲ್ಲದೆ ಸಾಂಪ್ರದಾಯಿಕ ಕಂಬಳಕ್ಕೂ ಕೂಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾದ ಅನಿವಾರ್ಯತೆ ಇದೆ. ಇನ್ನು ಕಂಬಳದಲ್ಲಿ ಓಡಿಸುವಂತಹ ಕೋಣವನ್ನ ಮನೆಯ ಮಕ್ಕಳಂತೆ ಸಾಕುವ ಮಾಲೀಕರು ಕೂಡ ಕರಾವಳಿ ಭಾಗದಲ್ಲಿದ್ದಾರೆ. ಇನ್ನಾದರೂ ಕೂಡ ಸಾಂಪ್ರದಾಯಿಕ ಕಂಬಳದ ಬಗ್ಗೆ ಸರ್ಕಾರ ಆಸಕ್ತಿಯನ್ನು ತೋರಿಸಬೇಕೆಂಬುದು ಕರಾವಳಿಗರು ಒತ್ತಾಯಿಸಿದ್ದಾರೆ. ಹರೀಶ್ ಪಾಲೆಚ್ಚಾರ್. ಅಧಿವೇಶನದಲ್ಲಿ ಕಂಬಳದ ಬಗ್ಗೆ ರಸವತ್ತಾದ ಚರ್ಚೆ ನಡೆದಿದೆ.
ಎಲ್ಲರಿಗೂ ಸ್ಪರ್ಧಾತ್ಮಕ ಕಂಬಳದ ಬಗ್ಗೆ ವಿಶೇಷ ಉತ್ಸಾಹ ಇದೆ. ಆದರೆ ಸ್ಪರ್ಧಾತ್ಮಕ ಕಂಬಳಕ್ಕೆ ನೀಡುವಂತೆ ಸಾಂಪ್ರದಾಯಿಕ ಕಂಬಳಕ್ಕೂ ಅನುದಾನ ನೀಡಬೇಕು ಅಂತೇಳಿ ಒತ್ತಾಯ ಕೇಳಿಬಂದಿದೆ. ಸ್ಪರ್ಧಾತ್ಮಕ ಕಂಬಳಕ್ಕೆ ಸರ್ಕಾರದಿಂದ ಬೆಂಬಲ, ಸಾಂಪ್ರದಾಯಿಕ ಕಂಬಳಕ್ಕೆ ಸಿಗ್ತಿಲ್ಲ ಅನುದಾನ. ಅಂದು ಕಂಬಳಕ್ಕೆ ಮೂಡಿದ ಕಾರ್ಮೋಡ ಸರಿಸಿದ್ದು ಸಾಂಪ್ರದಾಯಿಕ ಕಂಬಳ. ದೇವರಾಧನೆಯ ಜೊತೆಗೆ ಕರಾವಳಿಗರ ಜಾನಪದ ಆಚರಣೆ ಅಂತ ಕೋರ್ಟ್ನಲ್ಲಿ ವಾದಿಸಿದ ಪರಿಣಾಮ ಕಂಬಳ ಮತ್ತೆ ಆಯೋಜನೆಗೊಳ್ಳುತ್ತಾ ಇದೆ. ಆದರೆ ಈಗ ರಾಜ್ಯ ಸರ್ಕಾರ ಜೋಡುಕೆರೆ ಕಂಬಳಕ್ಕೆ 5 ಲಕ್ಷ ಅನುದಾನ ನೀಡಲು ಉತ್ಸಾಹ ತೋರ್ತಾ ಇದೆ. ಈ ಬಗ್ಗೆ ಅಧಿವೇಶನದಲ್ಲಿಯೂ ಕೂಡ ಚರ್ಚೆ ನಡೆದು ಹೋಗಿದೆ. ಆದರೆ ಸಂಪ್ರದಾಯ ಉಳಿಸುವ ಹರಕೆಯ ಕಂಬಳಗಳಿಗೆ ಯಾಕೆ ಅನುದಾನ ಇಲ್ಲ ಅಂತ ಪ್ರಶ್ನೆ ಬರ್ತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ 60 ಕಡೆ ಸಾಂಪ್ರದಾಯಿಕ ಕಂಬಳ ನಡೆಯುತ್ತದೆ. ಇಲ್ಲಿ ಆಯೋಜನೆಗೊಳ್ಳುವಂತಹ 99% ಸಾಂಪ್ರದಾಯಿಕ ಕಂಬಳ ವಿಶೇಷವಾಗಿರುತ್ತೆ. ಇಷ್ಟಾದರೂ ಸ್ಪರ್ಧಾತ್ಮಕ ಕಂಬಳಕ್ಕೆ ಮಾತ್ರ ಸರ್ಕಾರದಿಂದ ಪ್ರೋತ್ಸಾಹನ ನೀಡ್ತಾ ಇರುವುದು ವಿಪರ್ಯಾಸ ಬೆಸರಿ. ನಮ್ಮ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸಾಧಾರಣ 65-70 ಕಂಬಳಕ್ಕೂ ಮೇಲ್ಪಟ್ಟ ಕಂಬಳಗಳು ನಡೀತಾ ಇದ್ದಾವೆ. ಇದೀಗ ಈ ಕಂಬಳ ಸಾಧಾರಣ 500-600 ವರ್ಷ ಮೇಲ್ಪಟ್ಟು ನಡೀತಾ ಬಂದಂತ ಕಂಬಳ. ಇದು ತುಂಬಾ ಸಂಪ್ರದಾಯಬದ್ಧವಾಗಿ ನಡೆಯುವಂತ ಕಂಬಳ. ಇದರಲ್ಲಿ ಹಲವಾರು ದೇವತಾ ಕಂಬಳಗಳೇ ಜಾಸ್ತಿ ಇದ್ದಾವೆ. ಎಲ್ಲದಕ್ಕೂ ಆಯಾ ಮನೆತನ ಸಂಬಂಧಪಟ್ಟಂತೆ ಹಿನ್ನೆಲೆನೂ ಇದೆ. ಆದ್ರಿಂದ ಈ ಕಂಬಳವನ್ನು ಯಾವ ರೀತಿಯಲ್ಲಿಯೂ ನಿಲ್ಲಿಸಲಿಕ್ಕೆ ಸಾಧ್ಯನೂ ಇಲ್ಲ. ನಿಲ್ಲಿಸಿದರೆ ಅದರ ಬಗ್ಗೆ ಪರಿಣಾಮ ತುಂಬಾ ಹಾಳಾಗಿ ಬರ್ತಾ ಇದೆ, ಬಂದದ್ದು ಇದೆ ಮೊದಲಿನ ಕಾಲದಲ್ಲಿ. ಆದ್ರಿಂದ ಈ ಕಂಬಳ ಸುರಕ್ಷಿತವಾಗಿ ನಡಿಬೇಕು, ಮುಂದರಿಬೇಕಂತ ಇದ್ರೆ ಈ ಕಂಬಳ ಮನೆತನದವರಿಗೆ ಸರ್ಕಾರದಿಂದ ಆದಷ್ಟು ಅನುದಾನ ಹೆಚ್ಚಿನ ಮಟ್ಟದಲ್ಲಿ ಬಿಡುಗಡೆ ಮಾಡಬೇಕಂತ ಕಂಬಳ ಸಮಿತಿಯಿಂದ ಬೇಡಿಕೆ ಮಾಡ್ತಾರೆ. ಹರಕೆ ಕಂಬಳಗಳಿಗೆ 800 ವರ್ಷಗಳ ಇತಿಹಾಸವಿದೆ. ಈ ಬಗ್ಗೆ ಶಾಸನಗಳಲ್ಲಿಯೂ ಕೂಡ ಉಲ್ಲೇಖವಿದೆ. ಕಂಬಳದ ಜೊತೆ ದೈವಗಳ ಆರಾಧನೆಯನ್ನು ಕೂಡ ಕರಾವಳಿ ಭಾಗದಲ್ಲಿ ಮಾಡಿಕೊಂಡು ಬರಲಾಗುತ್ತಿದೆ. ಅಲ್ಲದೆ ಸಾಂಪ್ರದಾಯಿಕ ಕಂಬಳಕ್ಕೂ ಕೂಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾದ ಅನಿವಾರ್ಯತೆ ಇದೆ. ಇನ್ನು ಕಂಬಳದಲ್ಲಿ ಓಡಿಸುವಂತಹ ಕೋಣವನ್ನ ಮನೆಯ ಮಕ್ಕಳಂತೆ ಸಾಕುವ ಮಾಲೀಕರು ಕೂಡ ಕರಾವಳಿ ಭಾಗದಲ್ಲಿದ್ದಾರೆ. ಇನ್ನಾದರೂ ಕೂಡ ಸಾಂಪ್ರದಾಯಿಕ ಕಂಬಳದ ಬಗ್ಗೆ ಸರ್ಕಾರ ಆಸಕ್ತಿಯನ್ನ ತೋರಿಸಬೇಕೆಂಬುದು ಕರಾವಳಿಗರು ಒತ್ತಾಯಿಸಿದ್ದಾರೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಅಧಿವೇಶನದಲ್ಲಿ ಕಂಬಳದ ಬಗ್ಗೆ ರಸವತ್ತಾದ ಚರ್ಚೆ ನಡೆದಿದೆ. ಎಲ್ಲರಿಗೂ ಸ್ಪರ್ಧಾತ್ಮಕ ಕಂಬಳದ ಬಗ್ಗೆ ವಿಶೇಷ ಉತ್ಸಾಹ ಇದೆ. ಆದರೆ ಸ್ಪರ್ಧಾತ್ಮಕ ಕಂಬಳಕ್ಕೆ ನೀಡುವಂತೆ ಸಾಂಪ್ರದಾಯಿಕ ಕಂಬಳಕ್ಕೂ ಅನುದಾನ ನೀಡಬೇಕು ಅಂತೇಳಿ ಒತ್ತಾಯ ಕೇಳಿಬಂದಿದೆ. ಸ್ಪರ್ಧಾತ್ಮಕ ಕಂಬಳಕ್ಕೆ ಸರ್ಕಾರದಿಂದ ಬೆಂಬಲ, ಸಾಂಪ್ರದಾಯಿಕ ಕಂಬಳಕ್ಕೆ ಸಿಗ್ತಿಲ್ಲ ಅನುದಾನ. ಅಂದು ಕಂಬಳಕ್ಕೆ ಮೂಡಿದ ಕಾರ್ಮೋಡ ಸರಿಸಿದ್ದು ಸಾಂಪ್ರದಾಯಿಕ ಕಂಬಳ. ದೇವರಾಧನೆಯ ಜೊತೆಗೆ ಕರಾವಳಿಗರ ಜಾನಪದ ಆಚರಣೆ ಅಂತ ಕೋರ್ಟ್ನಲ್ಲಿ ವಾದಿಸಿದ ಪರಿಣಾಮ ಕಂಬಳ ಮತ್ತೆ ಆಯೋಜನೆಗೊಳ್ಳುತ್ತಾ ಇದೆ. ಆದರೆ ಈಗ ರಾಜ್ಯ ಸರ್ಕಾರ ಜೋಡುಕೆರೆ ಕಂಬಳಕ್ಕೆ 5 ಲಕ್ಷ ಅನುದಾನ ನೀಡಲು ಉತ್ಸಾಹ ತೋರ್ತಾ ಇದೆ. ಈ ಬಗ್ಗೆ ಅಧಿವೇಶನದಲ್ಲಿಯೂ ಕೂಡ ಚರ್ಚೆ ನಡೆದು ಹೋಗಿದೆ. ಆದರೆ ಸಂಪ್ರದಾಯ ಉಳಿಸುವ ಹರಕೆಯ ಕಂಬಳಗಳಿಗೆ ಯಾಕೆ ಅನುದಾನ ಇಲ್ಲ ಅಂತ ಪ್ರಶ್ನೆ ಬರ್ತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ 60 ಕಡೆ ಸಾಂಪ್ರದಾಯಿಕ ಕಂಬಳ ನಡೆಯುತ್ತದೆ. ಇಲ್ಲಿ ಆಯೋಜನೆಗೊಳ್ಳುವಂತಹ 99% ಸಾಂಪ್ರದಾಯಿಕ ಕಂಬಳ ವಿಶೇಷವಾಗಿರುತ್ತೆ. ಇಷ್ಟಾದರೂ ಸ್ಪರ್ಧಾತ್ಮಕ ಕಂಬಳಕ್ಕೆ ಮಾತ್ರ ಸರ್ಕಾರದಿಂದ ಪ್ರೋತ್ಸಾಹನ ನೀಡ್ತಾ ಇರುವುದು ವಿಪರ್ಯಾಸ ಬೆಸರಿ. ನಮ್ಮ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸಾಧಾರಣ 65-70 ಕಂಬಳಕ್ಕೂ ಮೇಲ್ಪಟ್ಟ ಕಂಬಳಗಳು ನಡೀತಾ ಇದ್ದಾವೆ. ಇದೀಗ ಈ ಕಂಬಳ ಸಾಧಾರಣ 500-600 ವರ್ಷ ಮೇಲ್ಪಟ್ಟು ನಡೀತಾ ಬಂದಂತ ಕಂಬಳ. ಇದು ತುಂಬಾ ಸಂಪ್ರದಾಯಬದ್ಧವಾಗಿ ನಡೆಯುವಂತ ಕಂಬಳ. ಇದರಲ್ಲಿ ಹಲವಾರು ದೇವತಾ ಕಂಬಳಗಳೇ ಜಾಸ್ತಿ ಇದ್ದಾವೆ. ಎಲ್ಲದಕ್ಕೂ ಆಯಾ ಮನೆತನ ಸಂಬಂಧಪಟ್ಟಂತೆ ಹಿನ್ನೆಲೆನೂ ಇದೆ. ಆದ್ರಿಂದ ಈ ಕಂಬಳವನ್ನು ಯಾವ ರೀತಿಯಲ್ಲಿಯೂ ನಿಲ್ಲಿಸಲಿಕ್ಕೆ ಸಾಧ್ಯನೂ ಇಲ್ಲ. ನಿಲ್ಲಿಸಿದರೆ ಅದರ ಬಗ್ಗೆ ಪರಿಣಾಮ ತುಂಬಾ ಹಾಳಾಗಿ ಬರ್ತಾ ಇದೆ, ಬಂದದ್ದು ಇದೆ ಮೊದಲಿನ ಕಾಲದಲ್ಲಿ. ಆದ್ರಿಂದ ಈ ಕಂಬಳ ಸುರಕ್ಷಿತವಾಗಿ ನಡಿಬೇಕು, ಮುಂದರಿಬೇಕಂತ ಇದ್ರೆ ಈ ಕಂಬಳ ಮನೆತನದವರಿಗೆ ಸರ್ಕಾರದಿಂದ ಆದಷ್ಟು ಅನುದಾನ ಹೆಚ್ಚಿನ ಮಟ್ಟದಲ್ಲಿ ಬಿಡುಗಡೆ ಮಾಡಬೇಕಂತ ಕಂಬಳ ಸಮಿತಿಯಿಂದ ಬೇಡಿಕೆ ಮಾಡ್ತಾರೆ. ಹರಕೆ ಕಂಬಳಗಳಿಗೆ 800 ವರ್ಷಗಳ ಇತಿಹಾಸವಿದೆ. ಈ ಬಗ್ಗೆ ಶಾಸನಗಳಲ್ಲಿಯೂ ಕೂಡ ಉಲ್ಲೇಖವಿದೆ. ಕಂಬಳದ ಜೊತೆ ದೈವಗಳ ಆರಾಧನೆಯನ್ನು ಕೂಡ ಕರಾವಳಿ ಭಾಗದಲ್ಲಿ ಮಾಡಿಕೊಂಡು ಬರಲಾಗುತ್ತಿದೆ. ಅಲ್ಲದೆ ಸಾಂಪ್ರದಾಯಿಕ ಕಂಬಳಕ್ಕೂ ಕೂಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾದ ಅನಿವಾರ್ಯತೆ ಇದೆ. ಇನ್ನು ಕಂಬಳದಲ್ಲಿ ಓಡಿಸುವಂತಹ ಕೋಣವನ್ನ ಮನೆಯ ಮಕ್ಕಳಂತೆ ಸಾಕುವ ಮಾಲೀಕರು ಕೂಡ ಕರಾವಳಿ ಭಾಗದಲ್ಲಿದ್ದಾರೆ. ಇನ್ನಾದರೂ ಕೂಡ ಸಾಂಪ್ರದಾಯಿಕ ಕಂಬಳದ ಬಗ್ಗೆ ಸರ್ಕಾರ ಆಸಕ್ತಿಯನ್ನ ತೋರಿಸಬೇಕೆಂಬುದು ಕರಾವಳಿಗರು ಒತ್ತಾಯಿಸಿದ್ದಾರೆ. ಹರೀಶ್ ಪಾಲೆಚ್ಚಾರ್,